ಮೌನಂ ಸಮ್ಮತಿ ಲಕ್ಷಣಂ. ನಾವು ಯಾವ ಹುಡುಗಿನೇ ಕರ್ಕೊಂಡು ಬಂದ್ರು ನಮ್ಮ ಮಹೇಶ್ವರ ಕಣ್ಣು ಮುಚ್ಕೊಂಡು ಮದುವೆ ಆಗ್ತಾನೆ ಅನ್ನೋದಕ್ಕೆ ಅವನ ಮೌನಾನೇ ಸಾಕ್ಷಿ ಅಲ್ವೇ? ಯಾಕೆ ನೀವೇನು ಮಾತಾಡ್ತಿಲ್ಲ? ನಂದೀಶ್ವರ ನಿಮ್ ಮನ್ಸಲ್ಲಿ ಯಾರಾದ್ರೂ ಇದಾರ ಅಂತ ಕೇಳ್ತಾನೆ ಇದಾರ್ ತಾನೆ, ನೀವ್ಯಾಕೆ ಸುಮ್ನೆ ಇದ್ದೀರಾ? ಓ, ಅದ್ರ ಅರ್ಥ ಯಾರು ಇಲ್ಲ ಅಂತನಾ? ಅಂಬಾ, ಏನಂಬ? ಇವರೆಲ್ಲ ಅಷ್ಟು ಬಾಯ್ ಬಿಟ್ಟು ಕೇಳ್ತಿದಾರೆ, ಆದ್ರೂ ಮನ್ಸಲ್ಲಿ ನಾನಿದ್ದೀನಿ ಅಂತ ನೀವ್ ಯಾಕೆ ಹೇಳ್ತಿಲ್ಲ? ನನ್ನ ಬಿಟ್ಟಿರಕ್ ಆಗಲ್ಲ ಅಂತ ಅಂದ್ರಿ ತಾನೆ, ಈಗ ನೋಡಿದ್ರೆ ಇಷ್ಟು ಬೇಗ ಮದ್ವೆಗೆ ಒಪ್ಕೊಳ್ತಾ ಇದ್ದೀರಾ. ನಗ್ಬೇಡಿ ನೀವು, ನನ್ಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಇವರೆಲ್ಲ ಯಾರು ನಿಮ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿದ್ರು ಅವ್ರನ್ನ ಮದ್ವೆ ಆಗ್ಬಿಡ್ತೀರಾ? ಯಾರ್ ಕುತ್ಕೆ ತಾಳಿ ಕಟ್ಟು ಅಂದ್ರೂ ಕಟ್ಬಿಡ್ತೀರಾ? ಅಂಬಾ, ಮಹೇಶ್ವರನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಅವನ್ ಕಣ್ಣೇ ಹೇಳ್ತಿದ್ದಲ್ಲಮ್ಮ. ಅವನು ಬಾಯಿ ಬಿಟ್ಟು ಹೇಳದೆ ಇದ್ರು ನಮ್ಮೆಲ್ರಿಗೂ ಅದ್ ಯಾವತ್ತೂ ಅರ್ಥ ಆಗ್ಬಿಟ್ಟಿದೆ. ನಾವು ಇವನ್ ಮುಂದೆ ತಂದು ನಿಲ್ಸೋದು ನಿನ್ನೆ ತಾಯಿ, ನಿನಗಲ್ದೆ ಇವನು ಇನ್ಯಾರಿಗೆ ತಾಳಿ ಕಟ್ತಾನೆ? ನಿನ್ನಿಂದ ನಾನು ದೂರ ಆಗ್ತೀನಿ ಅನ್ನೋ ಮಾತನ್ನ ನಾನೇ ಬಂದು ನಿನಗೆ ಹೇಳಿದ್ರು ನೀನು ನಂಬಾರ್ದು ಅಂಬಾ. ಪಾರ್ವತಿನ ಬಿಟ್ಟು ಆ ಮಹೇಶ್ವರ ಇರೋದಕ್ಕಾಗಲ್ಲ, ಅಂಬಾನ ಬಿಟ್ಟು ಈ ಮಹೇಶ್ವರ ಇರೋದಕ್ಕಾಗಲ್ಲ. ನನಗೆ ಹೊತ್ತಾಯ್ತು, ನಾನಿನ್ನು ಹೊರಡ್ತೀನಿ.